ಅಸಂಭವ ಅಸಂಭವ ಅಸಂಭವವನ್ನ ಸಂಭವ ಮಾಡಿ ತೋರಿಸಿದಾಳೆ ಅಮೃತ. ಬರ್ತಿರೋ ಕೋಪದಲ್ಲಿ ಏನು ಆತ್ಮಹತ್ಯೆ ಮಾಡ್ಕೊಳ್ತೀರಾ ಬಾಬಾ? ಅಂದೆ ಅವನು ಆತ್ಮಹತ್ಯೆನ? ನೀನ ಹೀಗೆ ಮಾತಾಡ್ತಿರೋದು? ಹೌದು, ಇವನೇ ಮಾತಾಡ್ತಾ ಇರೋದು. ಕುರಿ ಕುರುಬುನ ನಮ್ದೆ ಕಟಕನ್ನ ನಂಬಿ ತನ್ನ ಚಟ್ಟನ ತಾನೇ ಕಟ್ಕೊಂಡಾಗೆ ನಾವು ನಿಮ್ಮನ್ನ ನಂಬಿ ನಮ್ಮ ಸಮಾಧಿನ ನಾವೇ ತೋಡ್ಕೊಂಡಂಗೆ ಅನಿಸ್ತಾ ಇದೆ. ಮಾತಾಡೋದಕ್ಕೊಂದು ಇತಿ ಮಿತಿ ಅನ್ನೋದಿದೆ, ಅದನ್ನ ದಾಟ್ತಾ ಇದೆಯಾ ರುದ್ರ ನೀನು? ಸಾಕು ಸುಮ್ಮನಿರಿ ಬಾಬಾ. ನಮ್ಮ ತಾಳ್ಮೆಗೊಂದು ಇತಿ ಮಿತಿ ಅನ್ನೋದಿರುತ್ತೆ. ಆಗೋ ಬೆಟ್ಟ ಈಗೋ ಪರ್ವತ ಅಂತೇಳಿ ಗಾಜಿನ ಮನೆ ತೋರಿಸಿ ನಮ್ಗೆ ಯಾಮರಿಸ್ಬಿಟ್ರಲ್ಲ. ಬಾಬಾ, ನಿಮ್ಮ ಶಕ್ತಿನ ನಾನು ಏನೋ ಅಂದ್ಕೊಂಡಿದ್ದೆ, ಒಂದು ಎತ್ತರದಲ್ಲಿ ಇಟ್ಟಿದ್ದೆ. ಆದ್ರೆ ಅದಕ್ಕೆ ನೀವು ಯೋಗ್ಯರಲ್ಲ ಅನ್ನೋದು ನಿಮ್ಮ ಪ್ರತಾಪದಿಂದಾನೇ ಗೊತ್ತಾಗ್ತಿದೆ. ಸಾಕ್ ಸುಮ್ನೆ ಇರಿ ಬಾಬಾ. ನಿಮ್ಮ ಈ ಆರ್ಭಟ ಹಾರಾಟ ಎಲ್ಲ ನಮ್ಮ ಮುಂದೆ ಮಾತ್ರ, ಆದ್ರೆ ಅಮೃತನ್ ಮುಂದೆ ಏನೂ ಇಲ್ಲ. ಒಬ್ಬ ವ್ಯಕ್ತಿಗೆ ಆ ಯೋಗ್ಯತೆ ಇದ್ರೆ ಮಾತ್ರ ಆ ಯೋಗನ ಬಯಸ್ಬೇಕು. ಆದ್ರೆ ನಿಮ್ಗೆ ಆ ಯೋಗ್ಯತೆನೇ ಇಲ್ಲ, ಆ ಯೋಗನ ಬಯಸಿದ್ರಿ. ಇನ್ನು ಒಂದು ಮಾತು ಮಾತಾಡಿದ್ರು ನಿನ್ನ ಮೊದ್ಲಿನ ತರ ಶಿಲಾಬಾಲಿಕೆ ಮಾಡ್ಬಿಡ್ತೀನಿ. ನನ್ನನ್ನ ಮತ್ತೆ ಶಿಲಾಬಾಲಿಕೆಯಾಗಿ ಮಾಡೋ ಶಕ್ತಿ ಈ ಜನ್ಮದಲ್ಲ, ಇನ್ ಯಾವ ಜನ್ಮದಲ್ಲೂ ನಿಮಗಿರೋದಿಲ್ಲ, ತಿಳ್ಕೊಳ್ಳಿ. ಸಾಕ ನಿಮ್ಗೆ ಈ ಅವಮಾನ? ನಮ್ಮಂತ ಬಡಪಾಯಿಗಳ ಮೇಲೆ ಹಾರಾಡೋದಲ್ಲ ನಿಮ್ಮ ಪೌರುಷ. ಅವಳು ಕೇಳೋ ಪ್ರಶ್ನೆಗಳಿಗೆ ಅದು ಏನು ಉತ್ತರ ಕೊಡ್ತಿರೋ ಕೊಡಿ. ಉತ್ತರ ಬೇಕಾ? ಉತ್ತರ ತಗೋ, ಇದೇ ನನ್ನ ಉತ್ತರ. ಜೈ ಮಹಾಕಾಲ. ಬಾಬಾ, ಇದೇನ್ ಮಾಡ್ಬಿಟ್ರಿ ನೀವು? ಮನುಷ್ಯರಾಗಿದ್ರು ಸಹ ಮನುಷ್ಯತ್ವನ ಮತ್ತು ನಾಯಿಗಳ ತರ ಆಡಿದ್ರೆ ಈ ರೀತಿನೇ ಆಗೋದು. ಬಾಬಾ, ಅವನ್ನ ಕ್ಷಮಿಸಿ. ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಉಪ್ಪು ತಿಂದವನು ನೀರು ಕುಡಿಲೇಬೇಕು, ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗ್ಲೇಬೇಕು. ಇದೊಂದೇ ಒಂದ್ಸಲ ಬಾಬಾ, ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಬಾಬಾ. ಕ್ಷಮಿಸೋದಕ್ಕೆ ಅವನು ಮಾಡಿರೋದು ಅಂತಿಂತ ತಪ್ಪಲ್ಲ, ಗುರುನಿಂದನೆ. ಗುರುನಿಂದನೆಗಿಂತ ಪಾಪ ಈ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ಬಾಬಾ ಬಾಬಾ, ನಿಮ್ ಕಾಲು ಹಿಡಿದು ಕೇಳ್ಕೊಳ್ತೀನಿ, ದಯವಿಟ್ಟು ದಯವಿಟ್ಟು ಇದೊಂದ್ಸಲ ಅವನ್ನ ಕ್ಷಮಿಸ್ಬಿಡಿ. ನೀವು ನನ್ನ ಶಿಷ್ಯರು, ನಾನು ನಿಮ್ಮನ್ನ ಮನ್ನಿಸದೆ ಇನ್ಯಾರು ಮನ್ನಿಸ್ತಾರೆ? ಆದ್ರೆ ಒಂದು ವಿಷಯ ತಿಳ್ಕೊಳ್ಳಿ, ಇದು ಮತ್ತೊಮ್ಮೆ ಪುನರಾವರ್ತನೆಯಾಗಬಾರದು. ಜೈ ಮಹಾಕಾಲ. ರುದ್ರ, ಬಾಬನ ಹತ್ರ ಕ್ಷಮೆ ಕೇಳು. ಕ್ಷಮಿಸ್ಬಿಡಿ ಬಾಬಾ. ಆಡೋಕೆ ಮುಂಚೆ ಆಲೋಚನೆ ಮಾಡಿ ಮಾತಾಡಬೇಕು. ಆ ರೀತಿ ಮಾತಾಡದೇ ಇದ್ರೆ ಈ ರೀತಿ ಪರದಾಡಬೇಕಾಗುತ್ತೆ. ಊರ್ಮಿಳಾ, ಅವರಿಗೆ ಮಾತ್ರ ಅಲ್ಲ, ನಿನಗೂ ಸೇರ್ಸಿ ಹೇಳ್ತಾ ಇದ್ದೀನಿ. ನಾನು ಎಲ್ಲ ರೀತಿ ಪ್ರಯತ್ನ ಮಾಡಿದ್ದೀನಿ, ಆದ್ರೆ ನನ್ನ ಪ್ರಯತ್ನ ಸಫಲ ಆಗಬಾರದು ಅಂತ ಆ ಶಾಸ್ತ್ರಿ ಏನೋ ಮೋಡಿ ಮಾಡಿದಾನೆ. ಅದಕ್ಕೆ ಚಿನ್ನ ಪತ್ತೆ ಹಚ್ಚೋಕೆ ನನ್ನ ಕೈಲಾಗ್ತಾ ಇಲ್ಲ. ನೀವುಗಳು ಅವನ್ನ ಪತ್ತೆ ಹಚ್ಚಬೇಕು. ನಾವು ಹೇಗೆ ಪತ್ತೆ ಹಚ್ಚೋದು ಬಾಬಾ?
ಹೇಮಮ್ಮ, ನಾನ್ ನಿಮ್ಮನ್ನ ನಮ್ಮ ಹಿತೈಷಿಗಳು ಅಂತ ಅನ್ಕೊಂಡಿದ್ದೆ. ಆದ್ರೆ ಹೀಗೆ ಹಿತಶತ್ರುಗಳಾಗಿ ನಿಲ್ಕೋತೀರಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನಾನು ನಿಮಗೆ ಮಾತ್ರ ಅಲ್ಲ, ಈ ಆಶ್ರಮವನ್ನು ಆಶ್ರಯಿಸಿ ಬರೋ ಪ್ರತಿಯೊಬ್ಬರಿಗೂ ನಾನು ಹಿತೈಷಿನೇ. ಯಾಕೆಂದ್ರೆ ನಮ್ದವರ ಹಿತ ಕಾಯೋದೇ ಪರಮ ಧರ್ಮ. ಬಾಯಲ್ಲಿ ಮಾತಾಡೋದು ಮಾತ್ರ ಧರ್ಮ, ಆದ್ರೆ ಅಧರ್ಮ ದಾರಿಲಿ ನಡೆಯೋದೇ ನಿಮ್ಮ ಮರ್ಮ ಅಂತ ನನಗೀಗ ಗೊತ್ತಾಯ್ತು. ನಾನು ಯಾವ ತಪ್ಪು ಮಾಡಿದೆ ಅಂತ ನನ್ನ ಮೇಲೆ ಈ ರೀತಿ ಕೋಪ ಮಾಡ್ಕೊಂಡಿದ್ದೀರಾ? ಯಾಕೆ? ನೀವು ಮಾಡಿರೋ ತಪ್ಪು ಏನು ಅಂತ ನಿಮಗೆ ಗೊತ್ತಿಲ್ವಾ? ನಾನು ದೀಕ್ಷೆ ತಗೊಂಡಾಗ್ನಿಂದ ಇಲ್ಲಿವರೆಗೂ ಯಾವ ತಪ್ಪನ್ನು ಮಾಡಿಲ್ಲ, ಮುಂದೆ ಮಾಡೋದೂ ಇಲ್ಲ. ನೀವು ಮಾಡಿರೋ ಪಾಪನ ನನ್ನ ಬಾಯಿಂದನೇ ಕೇಳಬೇಕು ಅನ್ನೋ ಕೆಟ್ಟ ಹಠನ ನಿಮಗೆ. ಆಯ್ತು, ಹಾಗೆ ಅನ್ಕೊಳ್ಳಿ. ಅದೇನು ತಪ್ಪು ಅಂತ ಹೇಳಿ. ನಡೀತಾ ಇರೋ ಮದ್ವೆನ ನಿಲ್ಸಿ ನನ್ನ ಮಗನ್ನ ನಿಮ್ ಜೊತೆ ಕರ್ಕೊಂಡು ಬಂದಿದ್ದು ತಪ್ಪಲ್ವಾ ಶಾಸ್ತ್ರಿಗಳೇ? ಇಲ್ಲ, ಖಂಡತನಕ್ಕೂ ಒಂದು ಇತಿ ಮಿತಿ ಅನ್ನೋದಿರತ್ತೆ. ಆದ್ರೆ ನೀವು ಅದನ್ನು ಮೀರಿ ನಿಂತಿದ್ದೀರಾ ಅನ್ನೋದು ನನಗೀಗ ಗೊತ್ತಾಯ್ತು. ನೀವಾಡೋ ಮಾತಿಂದನೇ ನೀವು ನಿಮ್ಮ ಮಗನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀರಾ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾನ್ ನನ್ನ ಮಗನ ಮೇಲೆ ಇಟ್ಟಿರೋ ಪ್ರೀತಿನ ಅಳಿಯೋ ಅಗತ್ಯ ನಿಮಗಿಲ್ಲ. ನನ್ನ ಮಗ ಎಲ್ಲಿದ್ದಾನೆ ಅಂತ ಹೇಳಿ. ಅವನು ಎಲ್ಲಿರ್ಬೇಕೋ ಅಲ್ಲೇ ಇದ್ದಾನೆ. ಹೇಗಿರ್ಬೇಕೋ ಹಾಗೇ ಇದ್ದಾನೆ. ಶಾಸ್ತ್ರಿಗಳೇ, ನೀವೀ ತಾಯಿ ತಾಳ್ಮೆನ ಪರೀಕ್ಷೆ ಮಾಡಬೇಡಿ. ನೀವೇನಾದ್ರೂ ನನ್ನ ಮಗನ್ನ ನನ್ನ ಜೊತೆ ಕಳಿಸ್ಲಿಲ್ಲ ಅಂದ್ರೆ ನಾನು ಕಾಳಿ ಅಲ್ಲ, ಭದ್ರಕಾಳಿಯಾಗಿ ಬದಲಾಗ್ತೀನಿ. ಮಗ ಕಾಣ್ತಾ ಇಲ್ಲ ಅನ್ನೋ ನೋವು ನಿಮ್ಮ ಕೈಲಿ ಈ ರೀತಿ ಮಾತಾಡಿಸ್ತಾ ಇದೆ. ನಿಮ್ಮ ಮಾತುಗಳಿಂದ ನಾನು ಕೋಪ ಮಾಡ್ಕೊಳ್ಳೋದ ತಾಯಿ. ಯಾಕೆಂದರೆ ಅರಿಷಡ್ ವೈರಿಗಳನ್ನು ಗೆದ್ದವನ್ನ. ಒಂದು ಮಾತು ಹೇಳ್ತೀನಿ ಕೇಳಿ. ಅಕಸ್ಮಾತ್ ನಾನು ಈ ಮದುವೆನ ನಿಲ್ಲಿಸದೆ ಹೋಗಿದ್ದಿದ್ರೆ ನೀವು ನಿಮ್ಮ ಮಗನ ಶಾಶ್ವತವಾಗಿ ಕಳ್ಕೋಬೇಕಾಗಿತ್ತು. ಅಂದ್ರೆ ಆ ಮಣಿಗೆ ತಾಳಿ ಕಟ್ಟಿದ ಮರುಕ್ಷಣದಲ್ಲಿ ನಿಮ್ಮ ಮಗನ ಪ್ರಾಣ ಪಕ್ಷಿ ಹಾರಿ ಹೋಗ್ತಾ ಇತ್ತು. ನಿಮ್ಮ ಮಗನ ಪ್ರಾಣ ಉಳಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಅವನ್ನ ಕರ್ಕೊಂಬಂದಿದ್ದೆ. ಅಲ್ಲ ಶಾಸ್ತ್ರಿಗಳೇ, ಸಾಮಾನ್ಯ ಹೆಣ್ಣಿನ ಜೊತೆ ನನ್ನ ಮಗ ಮದುವೆ ಆದ್ರೆ ಸಾಮಾನ್ಯ ಮನುಷ್ಯ ಆಗ್ತಾನೆ ಅಂತ ನೀವೇ ಹೇಳಿದ್ರಲ್ಲ. ಹೌದು, ಆದರೆ ಏನು? ಅವಳ ಬಗ್ಗೆ ತಿಳ್ಕೊಳ್ಳೋದು ಸಾಕಷ್ಟಿದೆ ತಾಯಿ. ಹಿಂದೆ ಏನಾಗಿತ್ತೋ ಅದೆಲ್ಲ ಒಳ್ಳೆಯದೇ ಆಗಿದೆ. ಈಗೇನಾಗ್ತಾ ಇದೆಯೋ ಅದು ಒಳ್ಳೆಯದೇ ಆಗ್ತಿದೆ. ಮುಂದೆ ಏನಾಗುತ್ತೋ ಅದು ಒಳ್ಳೆಯದಾಗೋದ್ರ ಬಗ್ಗೆ ಮುನ್ಸೂಚನೆ ಕೊಡ್ತಾ ಇದೆ. ನೀವು ನನ್ನ ಬಗ್ಗೆ, ನನ್ನ ಆಶ್ರಮದ ಬಗ್ಗೆ ನಂಬಿಕೆ ಇಟ್ಟಿದ್ದೀರಾ. ನಂಬಿಕೆ ಅನ್ನೋದು ತಾಯಿ ಇದ್ದ ಹಾಗೆ. ತಾಯಿಗೆ ದ್ರೋಹ ಬಗೆಯ ಕೆಲಸವನ್ನು ಈ ಶಂಕರ ಶಾಸ್ತ್ರಿನ ನಿರೀಕ್ಷೆ ಮಾಡಬೇಡಿ ತಾಯಿ. ನನ್ನನ್ನು ಕ್ಷಮಿಸಿ ಶಾಸ್ತ್ರಿಗಳೇ. ಅದನ್ನ ನೀವು ಮಾತಾಡ್ತಾ ಇಲ್ಲ, ನಿಮ್ಮ ಪರಿಸ್ಥಿತಿ ಮಾತಾಡ್ತಾ ಇದೆ ಅಂತ ನನಗೆ ಗೊತ್ತು. ಹೀಗಾಗಿ ಕ್ಷಮಿಸೋ ಮಾತೇ ಇಲ್ಲ. ನನ್ನ ಮಗ ಈಗ ಎಲ್ಲಿದ್ದಾನೆ? ಅವನು ಅಮೃತಳ ಜೊತೆಲೇ ಇದ್ದಾನೆ. ಅರ್ಜುನ ಮತ್ತೆ ಅಮೃತ ಜೊತೆ ಸೇರಿಸ್ಬಿಟ್ಟ ಈ ಶಾಸ್ತ್ರಿ. ನಮ್ಮ ಎಲ್ಲ ಪ್ರಯತ್ನಗಳು ವ್ಯರ್ಥ ಆಗೋಯ್ತಲ್ಲಣ್ಣ. ಬಾಬಾ, ಈ ಸಲನಾದ್ರೂ ನಾಗಮಣಿ ನಮ್ಮ ಕೈ ವಶ ಆಗುತ್ತಾ? ನಂಬಿ ಕೂಗಿದ್ರೆ ಆ ಮಹಾಕಾಲನೇ ಓಡೋಡಿ ಬರ್ತಾನೆ. ಅಂಥದ್ರಲ್ಲಿ ನಂಬಿ ಪ್ರಯತ್ನ ಪಟ್ರೆ ನಾಗಮಣಿ ನಮ್ಮ ವಶ ಆಗೋದಿಲ್ವಾ? ಬಾಬಾ, ಈ ಮಾತನ್ನ ನೀವು ಹೇಳ್ತಾನೆ ಇದ್ದೀರಾ, ನಾವು ಕೇಳ್ತಾನೆ ಇದ್ದೀವಿ. ಹಿಂದಿನ ಪರಿಸ್ಥಿತಿಗಳೇ ಬೇರೆ, ಇವತ್ತಿನ ಪರಿಸ್ಥಿತಿನೇ ಬೇರೆ. ನಿಮ್ಮಷ್ಟೇ ಆತುರ ಕಾತುರ ನನಗೂ ಇದೆ. ಆದ್ರೆ ಸಹನೆನೇ ಸಾಧನೆಯ ಮೊದಲ ಮೆಟ್ಟಿಲು ಅನ್ನೋದನ್ನ ಯಾವತ್ತೂ ಮರಿಬಾರ್ದು. ನಾವು ನಿಮ್ಮನ್ನೇ ನಂಬಿದೆ. ಹಾಲಲ್ಲಿ ಹಾಕ್ತಿರೋ, ನೀರಲ್ಲಿ ಹಾಕ್ತಿರೋ,
ನಿಮಗೆ ಬಿಟ್ಟಿತ್ತು. ನೀವು ನನ್ನ ಮೇಲೆ ಇಷ್ಟೊಂದು ಭರವಸೆ ಇಟ್ಟಿದ್ದೀರಲ್ಲ, ಅದೇ ನಿಮ್ಮನ್ನ ಕಾಪಾಡುತ್ತೆ. ಬನ್ನಿ ಹೋಗೋಣ. ಬಾಬಾ, ಏನಾಯ್ತು? ಅಲ್ಲಿ ಪ್ರಖರವಾದ ಬೆಳಕು ಕಾಣಿಸ್ತಾ ಇದೆ, ನೋಡ್ದ್ಯಾ? ಆದರೆ ಇವತ್ತು ಹುಣ್ಣಿಮೆ ಅಲ್ಲ, ಅಮಾವಾಸ್ಯೆ. ಇಂಥ ಕತ್ಲಲ್ಲಿ ಅಷ್ಟು ಪ್ರಖರವಾದ ಬೆಳಕು ಬರೋದಕ್ಕೆ ಹೇಗೆ ಸಾಧ್ಯ? ಆ ಬೆಳಕೆ ನಾಗಮಣಿ ಬೆಳಕು. ಬನ್ನಿ, ಇನ್ನು ನಾಗಮಣಿ ನಮ್ಮ ಕೈವಶ ಆದಾಗೆ. ಎಷ್ಟು ಪ್ರಕಾರವಾದ ಬೆಳಕು ಈ ಕಾಡಲ್ಲಿ ಎಲ್ಲಿಂದ ಬರೋದಕ್ಕೆ ಸಾಧ್ಯ? ಇದರಲ್ಲಿ ಯಾವ ಅನುಮಾನನೂ ಇಲ್ಲ. ಇದು ಇದು ನಾಗಮಣಿ ಬೆಳಕೆ. ಪರಮೇಶ್ವರ, ಪಾಪ, ಇಂಥ ಸುವರ್ಣ ಅವಕಾಶ ಕಳ್ಕೊಂಡ್ರೆ ನಮ್ಮಂಥ ಮೂರ್ಖರು ಈ ಪ್ರಪಂಚದಲ್ಲಿ ಬೇರೆ ಯಾರು ಇರೋದಿಲ್ಲ. ಏನ್ ಹೇಳ್ತಾ ಇದೀನಿ ನೀನು? ಬಾಬಾ, ಅರ್ಜುನ್ ಈಗ ಒಂಟಿಯಾಗಿದ್ದಾನೆ. ಅವನನ್ನ ನೋಡ್ತಾ ಇದ್ರೆ ಅವನು ಯಾವುದೋ ಮತ್ತಲ್ಲಿರೋ ಥರ ಕಾಣ್ತಾ ಇದೆ. ಇದೇ ಸಮಯನ ಉಪಯೋಗಿಸ್ಕೊಂಡು ಅವನನ್ನ ಮುಗಿಸಿ ಅವನಲ್ಲಿರೋ ನಾಗಮಣಿಯನ್ನು ನಮ್ಮ ಕೈವಶ ಮಾಡ್ಕೋಬೇಕು ಅಂತೇಳಿ ರುದ್ರ ಹೇಳ್ತಾ ಇರೋದು. ಅದು ಅಷ್ಟು ಸುಲಭದ ಮಾತಲ್ಲ ಬಾಬಾ. ಅಲ್ಲ, ಆಗಲ್ಲ ಅನ್ನೋ ಮಾತುಗಳು ನಿಮ್ಮ ಬಾಯಿಂದ ಬರಬಾರ್ದು. ನೀವಂದ್ರೇನು? ನಿಮ್ಮ ಸಾಧನೆ ಅಂದ್ರೆ ಏನು? ನಿಮ್ಮ ಸಾಧನೆ ಮುಂದೆ ಆ ನಾಗ ಯಕಶ್ಚಿತ್ ಒಂದು ಹುಳು, ಅದು ನೀನು ಮುಂದೆ ನಿಲ್ಲುತ್ತಾ? ಹಾ, ನೀವೇ ಯೋಚನೆ ಮಾಡಿ ನೋಡಿ. ಹೌದು ಬಾಬಾ, ನಿಮ್ಮ ಸಾಮರ್ಥ್ಯ ಏನು ಅಂತ ನಿಮಗೆ ಗೊತ್ತಿಲ್ಲ. ನಿಮ್ಮ ಶಕ್ತಿಯನ್ನು ಪ್ರಯೋಗಿಸಿ ಅವನನ್ನು ಸ್ತಬ್ಧನನ್ನಾಗಿ ಮಾಡಿ ಆಮೇಲೆ ಅವನಲ್ಲಿರೋ ನಾಗಮಣಿಯನ್ನು ನಾವು ತೆಗಿಬಹುದು. ಜೈ ಮಹಾಕಾಲ. ಮಾತನ್ನ ಕೇಳಿ ನಾನ್ ಕೆಟ್ಟೆ. ಅವು ಪಾತಾಳ ಲೋಕದ ಹಾವುಗಳು, ತುಂಬಾ ವಿಷಕಾರಿ. ನಾವು ಮೊದಲಿನ ತಪ್ಪಿಸ್ಕೋಬೇಕು. ಓಡಿ, ಬನ್ನಿ ಬನ್ನಿ. ಬಾಬಾ, ಬಾಬಾ, ಬಾಬಾ. ನಮ್ಮ ಲೋಕದ ನಾಗಮಣಿ ಅರ್ಜುನವರ ದೇಹದೊಳಗಡೆ ಹೇಗೋಯ್ತು?
ನನ್ನನ್ನು ಆ ಗರುಡ ವಂಶದ ಶತ್ರುಘ್ನ ಬಂಧಿಸಿದಾಗ ಒಂದು ನಾಗ ಬಂದು ನಾಗಮಣಿನ ನುಂಗಿತ್ತು. ಆದರೆ ಆ ನಾಗ ನುಂಗಿದ ನಾಗಮಣಿ ಅರ್ಜುನ ಅವ್ರ ದೇಹದೊಳಗಡೆ ಹೇಗೆ ಬಂತು? ನನಗೆ ಇದು ಅರ್ಥನೇ ಆಗ್ತಿಲ್ಲ ಶಾಸ್ತ್ರಿಗಳೇ. ಅಮೃತ, ಹಳೆ ನಿರಾಸೆನ ಕೆದಕಿ ದುಃಖ ಪಡೋದಕ್ಕಿಂತ ಈಗ ಕಣ್ಮುಂದೆ ಇರೋ ಸಂತೋಷನ ಸಂಭ್ರಮಿಸೋದು ಬುದ್ಧಿವಂತಿಕೆ ಅಲ್ವಾ? ನೀನು ಸತತವಾಗಿ ಹುಡುಕ್ತಾ ಇದ್ದ ಆ ನಾಗಮಣಿ ಈಗ ಅರ್ಜುನ ಒಳಗಡೆ ಇದೆ ಅನ್ನೋದು ನಿಂಗೆ ಸಂತೋಷದ ವಿಷಯ ತಾನೇ? ನಿಜ ಶಾಸ್ತ್ರಿಗಳೇ, ಸಂತೋಷದ ವಿಚಾರನೇ. ನಾಗಮಣಿ ಅರ್ಜುನವ್ರ ಒಳಗಡೆ ಹೇಗೆ ಬಂತು ಅನ್ನೋದಕ್ಕಿಂತ ಅವರು ಒಳಗಡೆ ಇದೆ ಅನ್ನೋದೇ ನನಗೆ ಸಂತೋಷದ ವಿಚಾರ. ಈಗ ನಾಗಮಣಿ ನಮ್ಮ ಹತ್ರನೇ ಇರೋದ್ರಿಂದ ನಾವು ಸುಲಭವಾಗಿ ನಮ್ಮ ಲೋಕಕ್ಕೆ ಹೋಗ್ಬೋದು. ನಾಗಮಣಿ ಅರ್ಜುನ್ ಒಳಗಡೆ ಇದೆ ಅಂತ ಗೊತ್ತಾದ ತಕ್ಷಣ ನೀನು ನಿನ್ನ ಲೋಕಕ್ಕೆ ಹೋಗೋಕ್ಕಾಗಲ್ಲ ಅಮೃತ. ಅದಿನ್ನೂ ಅರ್ಜುನ ಒಳಗಡೆ ಇದೆ. ನಿನ್ನ ಕೈಗೆ ಬರೋ ತನಕ ಕಾಯಬೇಕು. ಶಾಸ್ತ್ರಿಗಳೇ, ಅರ್ಜುನ್ ಅವ್ರು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಅರ್ಜುನವ್ರ ದೇಹದೊಳಗಡೆ ನಾಗಮಣಿ ಇದೆ ಅಂದರೆ ಅದು ನನ್ನ ಬಳಿ ಇದ್ದ ಹಾಗೆ ತಾನೆ. ಅಮೃತ, ಉಸಿರಾಡೋ ಗಾಳಿ ಒಂದೇ ಆದರೂ ಶ್ವಾಸಕೋಶ ಬೇರೆ ಬೇರೆ ಇದ್ದ ಹಾಗೆ ನೀನು ಅರ್ಜುನ ಒಂದೇ ಆತ್ಮ ಅಂತ ನೀನು ಹೇಳಿದ್ರು ದೇಹಗಳೆರಡು ಬೇರೆ ಬೇರೆ. ಅರ್ಜುನ ದೇಹದಲ್ಲಿರೋ ನಾಗಮಣಿ ನಿನ್ನ ಕೈಗೆ ಸೇರೋವರೆಗೂ ನಿನ್ನ ಲೋಕಕ್ಕೆ ನೀನು ಹೋಗೋಕ್ಕಾಗಲ್ಲ. ಸರಿ ಶಾಸ್ತ್ರಿಗಳೇ, ಆದರೆ ಈಗ ಅರ್ಜುನ ಅವ್ರ ದೇಹದೊಳಗಡೆ ಇರೋ ನಾಗಮಣಿನ ಹೊರಗಡೆ ತೆಗೆಯೋದು ಹೇಗೆ? ಶಾಸ್ತ್ರಿಗಳೇ, ದಯವಿಟ್ಟು ಹೇಳಿ. ಅದು ಅತ್ಯಂತ ಕಠಿಣವಾದ ಕೆಲಸ ಅಮೃತ. ದಾರಿ ಇದೆಯಾ ಹೇಳಿ? ಅದೆಷ್ಟೇ ಕಠಿಣವಾಗಿದ್ರೂ ಪರವಾಗಿಲ್ಲ, ನಾನು ಅದನ್ನ ಮಾಡ್ತೀನಿ. ದಾರಿ ಇದೆ, ಆದರೆ ಅದು ಬಹಳ ದುರ್ಗಮ. ಆಕಾಶ ತಲೆ ಕೆಳಗಾಗಬೇಕು, ಹಣ್ಣು ಹೂವಾಗಬೇಕು, ಬೆಂಕಿ ನೀರಾಗಬೇಕು. ಮನುಷ್ಯನಾಗಿರೋ ಅರ್ಜುನ ನಾಗನಾಗಬೇಕು. ಆಗ ಅವನೊಳಗಿರೋ ನಾಗಮಣಿನ ನೀನು ಹೊರಗಡೆ ನೋಡೋದಕ್ಕೆ ಸಾಧ್ಯ. ಏನು? ಅರ್ಜುನ್ ಅವರು ನಾಗ ಆಗೋದಾ? ಅದೇ ಸಾಧ್ಯ ಶಾಸ್ತ್ರಿಗಳೇ? ಅವರೊಬ್ಬ ಸಾಮಾನ್ಯ ಮನುಷ್ಯ, ಅವರು ನಾಗ ಆಗೋದಕ್ಕೆ ಹೇಗೆ ಸಾಧ್ಯ? ಆ ಗಂಗಾಧರ ಬಯಸಿದ್ರೆ ಸಾಧ್ಯ ಅಸಾಧ್ಯ ಎಲ್ಲವೂ ನಡೆಯುತ್ತೆ ಅಮೃತ. ನಾಗಿನಿ ಒಬ್ಬ ಮನುಷ್ಯನ ಮದುವೆ ಆಗೋದು ಅಸಾಧ್ಯದ ವಿಷಯ ತಾನೆ. ಅದು ಅವನ ದಯೆಯಿಂದ ಸಾಧ್ಯವಾಗಲಿಲ್ಲ, ಇದು ಅದೇ ರೀತಿ ಆಗಬಹುದು. ಹಾಗಾದ್ರೆ ಅರ್ಜುನ್ ಅವರು ನಾಗ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತೀರಾ? ಅದು ಹೇಗೆ ಅಂತ ದಯಮಾಡಿ ಹೇಳಿ ಶಾಸ್ತ್ರಿಗಳೇ. ಎಷ್ಟು ದಿನದ ನನ್ನ ಹುಡುಕಾಟಕ್ಕೆ ಒಂದು ಅರ್ಥ ಬರೋ ಹಾಗೆ ಮಾಡಿ ದಯಮಾಡಿ ಹೇಳಿ ಶಾಸ್ತ್ರಿಗಳೇ. ಇದಕ್ಕೆ ನಿನಗೆ ಉತ್ತರನ ಆ ಶಿವನೇ ಕೊಡ್ತಾನೆ, ಅವನ್ನೇ ಕೇಳು. ಶಾಸ್ತ್ರಿಗಳೇ, ನನ್ನನ್ನು ಇಲ್ಲಿಂದ ಬರಿಗೈಯಲ್ಲಿ ಕಳಿಸೋದಕ್ಕೆ ಸುಮ್ಮನೆ ಏನೋ ಅಂತ ಹೇಳಬೇಡಿ. ಅರ್ಜುನ್ ಅವರು ನಾಗ ಆಗಬೇಕು ಅಂದರೆ ನಾನು ಏನು ಮಾಡಬೇಕು ಅಂತ ಹೇಳಿ. ಇಲ್ಲ ಅಮೃತ, ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಆ ಶಿವನೇ ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತಾನೆ. ಇಲ್ಲಿಂದ ಕಾಡಿನಲ್ಲಿ ನೈಋತ್ಯ ದಿಕ್ಕಿನೆಡೆಗೆ ಆ ಶಿವನ ಧ್ಯಾನ ಮಾಡ್ತಾ ಹೋಗು. ಸ್ವಲ್ಪ ದೂರ ಹೋಗೋಷ್ಟರಲ್ಲಿ ನಿನಗೆ ಒಂದು ಶಿವಲಿಂಗ ಕಾಣುತ್ತೆ. ಆ ಶಿವನಲ್ಲಿ ನಿನ್ನ ಪ್ರಶ್ನೆ ಕೇಳು, ಉತ್ತರ ಸಿಗುತ್ತೆ. ಸರಿ ಶಾಸ್ತ್ರಿಗಳೇ, ಈಗಲೇ ಹೋಗ್ತೀನಿ. ಒಳ್ಳೆಯದಾಗಲಿ.
ಸ್ಥಳಕ್ಕೆ ನನ್ನ ಅಪ್ಪಣೆ ಇಲ್ಲದೆ ಬರುವುದಕ್ಕೆ ನಿನಗೆಷ್ಟು ಧೈರ್ಯ? ನಾನು ಅಮೃತ. ಅಮೃತ ಆದರೇನು, ಅಮರಾವತಿ ಆದರೇನು, ನನ್ನ ಸ್ಥಳಕ್ಕೆ ಬರಲು ಪ್ರತಿಯೊಬ್ಬರಿಗೂ ನನ್ನ ಅನುಮತಿ ಅಗತ್ಯ. ನಿಮ್ಮೊಂದಿಗಿನ ಸಲುಗೆಯಿಂದ ನಿಮ್ಮ ಅಪ್ಪಣೆ ಇಲ್ಲದೆ ನಾನಿಲ್ಲಿಗೆ ಬಂದೆ. ಸಲಿಗೆಗಳು ಸಂಬಂಧಗಳಿಗೆ ಮಾತ್ರ, ಅನ್ಯರಿಗಲ್ಲ. ನಾನು ನಿಮ್ಮ ಸಂಬಂಧಿನಿ ಮಹಾಮಾತೃಶ್ರೀ. ಹುಸಿ ಸಂಬಂಧಗಳನ್ನ ಹೇಳಿ ಹುನ್ನಾರ ಮಾಡೋದಕ್ಕೆ ನೋಡಿದ್ರೆ ನನ್ನ ಕಾರ್ಕೋಟಕ ವಿಷ ಜ್ವಾಲೆಯಿಂದ ನಿನ್ನ ಇಲ್ಲೇ ಈಗಲೇ ಸುಟ್ಟು ಭಸ್ಮ ಮಾಡ್ಬಿಡ್ತೀನಿ. ನಾನು ಸುಳ್ಳು ಹೇಳ್ತಾ ಇಲ್ಲ. ನಾನು ವಾಸುಕಿ ವಂಶದ ನಾಗರಾಜ ನಾಗರಾಣಿಯ ಮಗಳು, ನಾಗಲೋಕದ ಯುವರಾಣಿ ಅಮೃತ. ಅಮೃತ, ನೀನಾ? ಆ ಸಲಿಗೆಯಿಂದಲೇ ನನ್ನ ಸ್ಥಳಕ್ಕೆ ಹುಡುಕಿ ಬಂದಿದೀಯಾ? ಸಂತೋಷ. ನನ್ನನ್ನು ಹುಡುಕಿ ಬಂದ ಕಾರಣ ಏನು? ಮಹಾಮಾತೃಶ್ರೀ, ನಾನು ಸಹ ನಿಮ್ಮ ಹಾಗೆ ಭೂಲೋಕದ ಸಾಮಾನ್ಯ ಮನುಷ್ಯನ ಜೊತೆ ಮದುವೆ ಆಗಿ ಬದುಕ್ತಾ ಇದ್ದೀನಿ. ನಾಗನಾಗಿದ್ದರೂ ನರನಾಗಿದ್ದರೂ ಆ ಹರ ಬರದಂತೆ ನಡೆಯಲೇಬೇಕು ಅಮೃತ. ಇದಕ್ಕೆ ನನ್ನ ಸಹಾಯ ಏನು ಬೇಕು? ನಾನು ಮದುವೆ ಆಗಿರೋ ಅರ್ಜುನವರೊಳಗಡೆ ನಾಗಮಣಿ ಲೀನವಾಗಿದೆ. ಓ, ಆ ನಾಗಮಣಿ ಹೊರಗೆ ಬರಬೇಕಾದರೆ ಅವನು ನಾಗರೂಪದಲ್ಲಿ ನಿನ್ನ ಜೊತೆ ಮಿಲನವಾಗಬೇಕು. ಹೌದು ಮಹಾಮಾತೃಶ್ರೀ. ಅಮೃತ, ನೀನು ಕತ್ತಿಯ ಹಲಗಿನ ಮೇಲೆ ನಡೆಯುವ ಸಾಹಸ ಮಾಡ್ತಾ ಇದ್ದೀಯಾ? ನನ್ನ ಕಾರ್ಕೋಟಕದಿಂದ ಅರ್ಜುನೇನು, ನಾನು ಸಹ ನಿನ್ನ ಹಾಗೆ ನನ್ನ ಪ್ರಾಣಕಾಂತನ ಮೇಲೆ ಪ್ರಹಾರ ಮಾಡಿ ಅವರನ್ನು, ಅವರ ಪ್ರೀತಿಯನ್ನು ಕಳೆದುಕೊಂಡೆ. ನೀನು ಸಹ ಅದೇ ತಪ್ಪನ್ನು ಮಾಡಬೇಡ. ಹೋಗು, ಆ ನಾಗಮಣಿಯನ್ನು ಹೊರಗೆ ತೆಗೆಯುವುದಕ್ಕೆ ಬೇರೆ ದಾರಿಯನ್ನು ಹುಡುಕು. ಹೋಗು ಇಲ್ಲಿಂದ. ಮಾತೃಶ್ರೀ, ದಯವಿಟ್ಟು ಹಾಗದ್ಬೇಡಿ. ದಯವಿಟ್ಟು ನಿಮ್ಮ ಕಾರ್ಕೋಟಕ ವಿಷನ ನನಗೆ ದಯಪಾಲಿಸಿ. ಯಾಕೆ ಅಂದ್ರೆ ಇದರಲ್ಲಿ ನನ್ನ ಯಾವ ಸ್ವಾರ್ಥನೂ ಇಲ್ಲ. ನಾಗಮಣಿನ ನಮ್ಮ ಲೋಕಕ್ಕೆ ತಗೊಂಡು ಹೋಗ್ಲೇಬೇಕು. ಇದರ ಸಾಧಕ ಬಾಧಕಗಳನ್ನು ನೀನೇ ಅನುಭವಿಸಬೇಕು ಅಮೃತ. ನಿಮ್ಮ ಕರುಣೆ, ಕೃಪಾ ಆಶೀರ್ವಾದ ಇದ್ರೆ ಯಾವ ಬಾಧಕಗಳು ನನ್ನನ್ನ ಬಾಧಿಸೋದಿಲ್ಲ. ನಿನ್ನ ಆತ್ಮವಿಶ್ವಾಸಕ್ಕೆ ಮೆಚ್ಚಿದೆ. ನನ್ನ ಕಾರ್ಕೋಟಕವನ್ನು ನಿನಗೆ ದಯಪಾಲಿಸುತ್ತಿದ್ದೇನೆ. ಮಾತುಶ್ರೀ, ನಿಮ್ಮಿಂದ ಮಹಾ ಉಪಕಾರ ಆಯ್ತು. ನೀವಿನ್ನು ಅಪ್ಪಣೆ ಕೊಟ್ರೆ ನಾನು ಹೊರಡ್ತೀನಿ. ಹೋಗಿ ಬಾ, ವಿಜಯಶಾಲಿ ಆಗು.